ನಾನು IM ತೊರಗಲ್ ಅಂತ ಹೇಳಿ ಹಿರಿಯ ಸಮಾಜ ಸೇವಕ ಹಾಗೂ ಉತ್ತರ ಕರ್ನಾಟಕದ ಹಿರಿಯ ರಾಜಕೀಯ ಧುರೀಣ. ಕಳೆದ 40 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ರಾಜಕಾರಣದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಜನಪರ ಕಾರ್ಯಗಳನ್ನು ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ಈಗ ಮೊನ್ನೆ ಹೊಸ ಒಂದು ಸುದ್ದಿ ಹುಡ್ತಾ ಇದೆ. ಏನು? ವಂದೇ ಮಾತರಂ. ವಂದೇ ಮಾತರಂ ಬಗ್ಗೆ ಇದನ್ನ ಕೆಲವು ರಾಜಕಾರಣಿಗಳು ಅದಕ್ಕೆ ಮಸಾಲೆ ಹಚ್ಚುತ್ತಾ ಮಾಧ್ಯಮ ಬಾಂಧವರಿಗೆ ತೋರಿಸ್ತಾ ಇದ್ದಾರೆ. ಯಾಕೆ ವಂದೇ ಮಾತರಂ ಬಗ್ಗೆ ಯಾಕೆ ಹುಟ್ಟಿಸ್ತಾ ಇದ್ದೀರಿ? ವಾದ ಹುಟ್ಟಿಸ್ತಾ ಇದ್ದೀರಿ, ವಿವಾದನೂ ಹುಟ್ಟಿಸ್ತಾ ಇದ್ದೀರಿ. ಯಾಕೆ? ಹೀಗಾಗಲೇ ಅದು ಪಠ್ಯ ಪುಸ್ತಕದಲ್ಲಿ ಬಂದೋಗಿದೆ ವಂದೇ ಮಾತರಂ. 4ನೇತಿಂದ ಪಠ್ಯ ಪುಸ್ತಕ 4ನೇೊಳಗೆ ಐತದ ಪಠ್ಯ ಪುಸ್ತಕದಲ್ಲಿ ವಂದೇ ಮಾತರಂ. ನೀವ್ ಯಾಕೆ ಅದನ್ನು ಹುಟ್ಟಿಸ್ತಾ ಇದ್ದೀರಿ? ವಂದೇ ಮಾತರಂ ಹಾಡಬೇಕು, ಬಿಡಬೇಕು, ನೀವ್ ಯಾಕೆ ಹೇಳ್ತಾ ಇದ್ದೀರಿ? ರಾಜಕಾರಣಿಗಳೇ, ಏನಿದು ನಿಮ್ದು ಕುತಂತ್ರ? ಇದರಲ್ಲಿ ನಿಮ್ದು ಹಿತಾಸಕ್ತಿ ಅಡಗಿದೆ ಅಂತ ಗೊತ್ತಾಗ್ತಾ ಇದೆ. ರಾಜಕೀಯ ಧುರೀಣರೇ, ಎಚ್ಚರ ವಹಿಸ್ರಿ, ಎಚ್ಚರಿಂದ ಮಾತಾಡ್ರಿ. ಏನ್ ಮಾತಾಡ್ಬೇಕಾದ್ರೆ ನಿಮ್ದು ಹಿತಾಸಕ್ತಿ ಅಡಗಿದೆ ಇದ್ರೊಳಗೆ. ಯಾಕೆ ಇದು ಹೇಳ್ತಾ ಇದ್ದೀರಿ? ಪಠ್ಯ ಪುಸ್ತಕ ಬಂದಿದೆ ಈಗಾಗೆ. ಎಷ್ಟು ಚಂದ ಬಂದಿದೆ. ಅದರೊಳಗೆ ಒಂದು 40-45 ವರ್ಷದಿಂದ ಕೆಲವೊಂದು ನ್ಯೂನ್ಯತೆ ಅದಾವ ಅಂತೇಳಿ ಕೆಲವು ನಮ್ಮ ಮೌಲ್ಯಗಳು ತಕರಾರು ಮಾಡಿದ್ರು. ಆವಾಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆದ್ರು, ವಲ್ಲಭ ಪಟೇಲ್ ಆದ್ರು, ಎಲ್ಲರೂ ಕೂಡಿ ಅದು ಕೆಲವೊಂದು ಸೆಂಟೆನ್ಸ್ ತೆಗೆದ್ರು. ಅದು ವಂದೇ ಮಾತರಂ ಅದೊಂದು ಪುಸ್ತಕದಲ್ಲಿ ಎಂಟ್ರಿ ಮಾಡಿದ್ರು. ಅದು ಮುಗಿದು ಹೋತದು. ಈಗ ನೀವ್ ಯಾಕೆ ಎಬ್ಸ್ತಾ ಇದ್ದೀರಿ ಅದನ್ನ? ಈಗ ಜನಗಣಮನ ಹಾಡ್ತಾ ಇದ್ದೀರಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಬರ್ದಿದ್ದು ರಚನೆ ಮಾಡಿದ್ದು ಹಾಡ್ತಾ ಇದ್ದೀರಿ. ಈಗ ವಂದೇ ಮಾತರಂ ಕಂಪಲ್ಸರಿ ಮಾಡದ್ನ ಅಂತ ಹೇಳಿದ್ರಿ. ಯಾಕೆ ಹೊಸ ವಿವಾದ ಯಾಕೆ ಹುಟ್ಟಿಸ್ತಾ ಇದ್ದೀರಿ? ನಮ್ಮ ಜಾತ್ಯಾತೀತ ದೇಶದು, ಬೇಕಾದ ಹಾಡ್ಬೋದು, ಬಿಡ್ಬೋದು. ಈಗ ನಾವು ವಂದೇ ಮಾತರಂ ಹಾಡ್ಬೋದು, ವಂದೇ ಮಾತರಂ ಬಿಡ್ಬೋದು. ಯಾಕೆ ಒತ್ತಾಯ ಯಾಕೆ ಮಾಡ್ತಾ ಇದ್ದೀರಿ ನೀವು? ಪಠ್ಯ ಪುಸ್ತಕಲೇ ಬರಬೇಕು, ಅದನ್ನ ಕಂಪಲ್ಸರಿ ಹೇಳಬೇಕು. ಯಾಕೆ ಹೇಳ್ತಾ ಇದ್ದೀರಿ ರಾಜಕೀಯ ಧುರೀಣರೇ? ಪ್ರಜಾಪ್ರಭುತ್ವ ದೇಶದು. ಬೇಕಾದ್ರೆ ಒಂದು ಗುಡಿ ಪೂಜಾ ಮಾಡ್ಲಿ, ಒಂದು ಕಲ್ಲಿಗೆ ಪೂಜಾ ಮಾಡ್ಲಿ, ಒಂದು ಗಿಡಕ್ಕೆ ಪೂಜಾ ಮಾಡ್ಲಿ, ದರ್ಗಾಗ್ ಪೂಜಾ ಮಾಡ್ಲಿ, ಹೋಗಿ ನಮಾಜ್ ಮಾಡ್ಲಿ. ಯಾರೋ ಒಬ್ಬ ದೇಶದ ಪ್ರಜೆ ಬೇಕಾದ ತನಗೆ ಏನ್ ಅನ್ನಿಸ್ತದಲ್ಲ, ಸರಿ ಅನಿಸ್ತಲ್ಲ, ಅದು ಮಾಡ್ಕೊಂಡು ಹೋಗ್ಲಿ ಅವ. ನೀವ್ ಹಾಕಿ ಕೆದರ್ತಾ ಇದ್ದೀರಿ ರಾಜಕೀಯ ಧುರೀಣರೇ. ನಮಗೇನು ಏನು ಗೊತ್ತಾಗ್ತದ ಅಂತ ಹೇಳಿದ್ರೆ, ನಿಮ್ಗೆ ಹೆಂಗೆ ಯಾವ್ದಾವ್ದು ರಾಜ್ಯದ ಚುನಾವಣೆ ಬರ್ತದಲ್ಲ, ಅವಾಗ ನಿಮ್ಮೊಂದು ಮೈ ತುಂಬತದ. ಗಾಳಿ ಶಕ ಬರ್ತದ ನಿಮ್ ಗಾಳಿ ಶಕ. ಯಾಕಂದ್ರೆ ಈಗ ಪಶ್ಚಿಮ ಬಂಗಾಳ ಚುನಾವಣೆ ಬಂದದ. ಆ ಪಶ್ಚಿಮ ಬಂಗಾಳ ಚುನಾವಣೆ ಬಂದಿದ್ದಕ್ಕೆ ನೀವೆಲ್ಲ ಇದನ್ನ ವಂದೇ ಮಾತರಂ ತೋರಿ ನಮಗ ಹಿಂದೂ ಮಂದಿ ನಮ್ಗ ಇದು ಮಾಡ್ಬೇಕು, ನಮ್ಗ ಹುದುರಿಸ್ಬೇಕು, ನಮ್ಮ ಮಾತಿಗೆ ಒಪ್ಬೇಕು, ಹಿಂಗಾಗಿ ಹೇಳ್ತಾ ಇದ್ರಿ ನೀವು. ನೀವು ಅಷ್ಟೇ ಅಲ್ಲ ರೀ, ಹಿಂದೂ ಜನ 100 ಕೋಟಿ ಹಿಂದೂ ಬಾಂಧವರನ್ನ ಯಾರು ಇದ್ರ ಬಗ್ಗೆ ಚಕಾರ ಶಬ್ದ ಎತ್ತಾ ಇಲ್ಲ. ನೀವೇ ಆಗ್ಲಿಲ್ಲ ಬಿಜೆಪಿ ಅವ್ರು ಯಾಕಂದ್ರೆ ಚಕಾರ ಶಬ್ದ ಎತ್ತಾ ಇದ್ದೀರಿ? ಏನಿದು? ಏನ್ ಅಡಿಗೆದು ನಿಮ್ದು? ಏನು ಹಿತಾಸಕ್ತಿ ಅಡಗಿರ್ಬೇಕು ನಿಮ್ದು? ಪ್ರತಿಯೊಂದಕ್ಕೂ ಹಿಂಗೆ ಅಡ್ಡ ಬರ್ತಾ ಇದ್ದೀರಿ ನೀವು. ಯಾಕೆ ಮಾಡ್ತಾ ಇದ್ದೀರಿ? ಬಿಜೆಪಿ ಅವರೇ, ಮುಸಲ್ಮಾನರ ಬಗ್ಗೆ ದ್ವೇಷ, ದ್ವಿನೀತಿ ತೋರ್ಬ್ಯಾಡ್ರಿ. ಯಾಕಂದ್ರೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಹಲವಾರು ಮೌಲ್ಯಗಳು ತ್ಯಾಗ, ಬಲಿದಾನ ಮಾಡಿದ್ದಾರೆ. ಹಿಸ್ಟ್ರಿ ತೆಗೆದು ನೋಡ್ರಿ. ಡಾಕ್ಟರ್ ಸುಭಾಷ್ ಚಂದ್ರ ಬೋಸ್ ಸರ್ದಾರೆ ಜಂಗ್ ಅಂತ ಬಿರುದು ಕೊಟ್ರ ಕೆಲವು ಮೌಲ್ಯಗಳಿಗೆ. ಹಿಸ್ಟ್ರಿ ನೋಡ್ರಿ ತೆಗೆದ ಸರ್ದಾರೆ ಜಂಗ್ ಅಂತ ಹೇಳಿ ಯಾಕೆ ಕೊಟ್ರು? ಅಂತದೇನ್ ಮಾಡಿದ್ದಾನವ ಮೌಲ್ವಿ? ಆ ನಮ್ಮನ್ನು ದುಡಿದ, ಆ ನಮ್ಮ ಹೋರಾಡಿದ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಆ ನಮ್ಮನ್ನು ಹೋರಾಡಿದ ಕೆಲವು ಮೌಲ್ಯಗಳು ಅದಾವ. ಕಾಲಪಾಣಿ ಮಾಡಿದ್ರು, ಗಲ್ಲಿಗೆ ಸೇರಿಸಿದ್ರು ಮೌಲ್ಯಗಳಿಗೆ. ಯಾರು ನೋಡ್ರಿ, ಈಗ ನಮ್ಗೆ ಕದ್ರಾ ಅಂತೇಳಿ ಒಂದು ಮಂಗಳೂರಲ್ಲಿ ಕದ್ರಾ ಮಸೀದ್ ಅಂತ, ಆ ಮಸೀದಿ ಒಳಗೆ, ಆಮೇಲೆ ಮಂಗಳೂರು ಯೂನಿವರ್ಸಿಟಿ ಒಳಗೆ ಎಲ್ಲಾ ನಿಮ್ಗೆ ಸತ್ತಾಜಿ ಗೊತ್ತಾಗ್ತದೆ ಮುಸಲ್ಮಾನ್ರಿ ಮೌಲ್ಯಗಳು ಏನೇನು ಮಾಡ್ಯಾರ ಅನ್ನೋದು. ಕೆಲವೊಬ್ಬರು ಎಲ್ಲಾ 5 ಬಾರಿ ಸರಿಯಾಗಿರುವುದಿಲ್ಲ, ಕೆಲವರು ನಮ್ಮಲ್ಲಿ ತಪ್ಪು ತೊಡೆ ಆಗಿರ್ಬೇಕು. ಅದನ್ನ ಎಲ್ಲಾ ಒಂದು 30 ಕೋಟಿ ಮುಸಲ್ಮಾನರಿಗೆ ದೂರ ಬ್ಯಾಡ್ರಿ. ಒಬ್ಬರು ಯಾರು ಮಾಡ್ಬೇಕು? ಸತ್ಯಹರಿಶ್ಚಂದ್ರ ಇಲ್ಲ. ಯಾವ ಸಮಾಜದಲ್ಲಿಯೂ ಸತ್ಯಹರಿಶ್ಚಂದ್ರ ಇರುವುದಿಲ್ಲ. ಎಲ್ಲರೂ ತಪ್ಪು ತುಡಿ ಆಗಿರ್ಬೇಕು. ಆದ್ರೆ ಎಲ್ಲಕ್ಕೂ ಬಟ್ಟು ಮಾಡಿ 30 ಕೋಟಿ ಮುಸಲ್ಮಾನರಿಗೆ ಬಟ್ಟು ಮಾಡಿ ತೋರಿಸ್ಬೇಡ್ರಿ, ಸರಿಯಾಗುದಿಲ್ಲ. ನಾ ಮುಸ್ಲಿಮ್ಸ್ ಅಂತ ತಿಳಿಬೇಡ್ರಿ, ನಾ ಯಾವ್ದಾದ್ರು ಪಾರ್ಟಿ ಅಂತ ತಿಳಿಬೇಡ್ರಿ. ನಾ ಒಬ್ಬ ದೇಶದ ಪ್ರಜೆ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಬಿಜೆಪಿ ಅವರೇ,
ನಿಮ್ಮ ತತ್ವ अरबन ढाबा कहिए या मंदी के स्पेशलिस्ट, यहाँ पर मिलेंगे मंदी के मुख्तलिफ और जायकेदार डिशेस जैसे कि मटन मंदी, चिकन मंदी, फिश मंदी और तीतर मंदी के अलावा बहुत कुछ। यहाँ पर 299 से लेकर 22,000 तक की मंदी मिलती है। यहाँ हर तरह का पार्टी सेटअप भी मौजूद है और पार्टी ऑर्डर्स भी लिया जाता है। लोकेशन है अरबन ढाबा बिसाइड भारत पेट्रोल पंप, चलमट्टी रोड, अंचडगिरी। कॉन्टैक्ट करें 7019610982। ಸಿದ್ಧಾಂತ ದೇಶವಾಸಿಗಳಿಗೆ ಪಸಂದ್ ಬರವಾಲ್ದು. ಯಾಕಂದ್ರೆ ನೀವು ಒಂದು ಕೋಮಿಗೆ ಪಡಿಸ್ಲಿಕ್ಕೆ ನೋಡ್ತಾ ಇದ್ದೀರಿ, ಆದ್ರೆ ಯಾವ ಕೋಮು ಸಂತೋಷ ಪಡ್ತಾ ಇಲ್ಲ, ಬೇಜಾರು ಮಾಡ್ತಾ ಇದ್ದಾರೆ. ಯಾವಾಗೂ ಹಿಂಗೆ ಹಾಕೋಬೇಡ್ರಿ. ಈಗ ಒಂದೇ ಮಾತ್ರ ಬಂದದ ಹೇಳ್ತಾ ಇದ್ದೀವಿ, ಕೆಲವೊಬ್ರು ಹೇಳ್ತಾರ, ಕೆಲವೊಬ್ರು ಹೇಳುದಿಲ್ಲ. ಈಗ ನಾ ಹೇಳ್ತೀನಿಪ್ಪ, ಇನ್ನೊಬ್ಬ ಹೇಳೋದಿಲ್ಲ, ಚಮನ್ ಸಾಹೇಬ್ ಹೇಳೋದಾರ, ರೆಹಮಾನ್ ಸಾಹೇಬ್ ಹೇಳೋದಿಲ್ಲ, ಅದಕ್ಕೆ ಹೇಳಲಿಕ್ಕೆ ಸಿಟ್ ಆಗ್ತೀರಿ. ಏನ್ ನಿಮ್ದು ಈ ಜನಗಣಮನ ಅದ, ಅದು ಕಂಪಲ್ಸರಿ ಬಹಳ ಅಕ್ಕರೆಯಿಂದ ಹಾಡ್ತೀವಿ ಜನಗಣಮನ. ಇದು ಕಂಪಲ್ಸರಿ, ಇದು ಹಾಡ್ಬೇಕಂತೆ, ಒಂದೇ ಮಾತ್ರ ಮಾಡ್ಬೇಕಂತೆ. ಇದನ್ನ ನೀವು ಠರಾವ್ ಪಾಸ್ ಮಾಡಾಕತ್ತಿರಲ್ಲ, ಏನಿದು ನಿಮ್ಮ ಇದೇನು ಒಂದು ಹಿತಾಸಕ್ತಿ ಅಡಗಿರ್ಬೇಕಲ್ಲ. ವಿಚಾರ ಮಾಡ್ತಾರೆ, ಪ್ರತಿಯೊಬ್ಬ ಭಾರತೀಯರು ವಿಚಾರ ಮಾಡ್ತಾರೆ. ಈಗ ಇಲ್ಲೇ ಇವಾಗ ಹಿತಾಸಕ್ತಿ ಅಡಗಿದಪ್ಪ ಇದಂತೆ. ಅಮಿತ್ ಶಾ ಒಂದು ಹೇಳುದು, ಇವರು ಒಂದು ಹೇಳುದು, ಅದು ಹೋಗಿ ಸತ್ತರ ಹೆಸರು ಐತ್ರಿ. ಮೊಹಮ್ಮದ್ ಅಲಿ ಜಿನ್ನಾ ಹೆಸರು ಐತಿರಿ, ನೆಹರು ಹೆಸರು ಐತಿ. 40 ವರ್ಷ ಆತ ಏನ್ ಮಾಡೋಣ ಅವ್ರನ್ನ? ಅವ್ರ ಹೆಸರು ಯಾಕೆ ತಗೋತೀರಿ? ಜಿನ್ನಾ ಸತ್ತ ಎಷ್ಟು ವರ್ಷ? 40 ವರ್ಷ ಆತು. ನೆಹರು ಸತ್ತ ಎಷ್ಟು? 40 ವರ್ಷ ಆತು. ಸತ್ತವ್ರ ಹೆಸರು ತಗೊಂಡು ಅದು ಹೇಳ್ತಾ ಇದ್ರಿ. ಹಾಗೆ ಪ್ರಧಾನಮಂತ್ರಿ ಮೋದಿ ಅವರು ಹಗಲೆಲ್ಲ ಜಿನ್ನಾ ಹೆಸರು ಹೇಳ್ತಾ ಇದ್ದಾರೆ, ನೆಹರು ಹೆಸರು ತೆಗಿತಾ ಇದ್ದಾರೆ. ಯಾಕ್ರಿಪ್ಪ? ನೀವು ಏನ್ ಮಾಡ್ರಿ ಮೋದಿ ಅವರೇ, ಪ್ರಧಾನಮಂತ್ರಿ ಅವರೇ, ನಾವು ಭಾರತ ಪ್ರಜೆಯಾಗಿ ಹೇಳ್ತಾ ಇದ್ದೀರಿ. ನಿಮ್ಗೆ ಏನ್ ಮಾಡ್ಬೇಕು? ದೇಶದ ಏನ್ ಮಾಡ್ಬೇಕು? ದೇಶದ ಅಭಿವೃದ್ಧಿ ಏನು? ಕೆಲವೊಂದು ನೌಕರಿ ಇಲ್ಲದೆ ಪರದಾಡ್ತಾ ಇದ್ದಾರೆ, ದಿನಗೂಲಿ ನೌಕರರು ಪರದಾಡ್ತಾ ಇದ್ದಾರೆ. ಖಾಯಂ ಮಾಡ್ರಿ. ನೌಕರಿ ಬಗ್ಗೆ ಎಷ್ಟೋ ಲಕ್ಷಾನುಗಟ್ಟಲೆ ವೇಕೆನ್ಸಿ ಖಾಲಿ ಅದಾವು, ಎಷ್ಟೋ ಅಭಿವೃದ್ಧಿ ಕೊಂಡಾವು, ಕಳಪೆ ಕಾಮಗಾರಿ ನಡೀತಾ ಇದ್ದವು ದೇಶದಾಗೆ. ಏನ್ ಮಾಡ್ತಾ ಇದ್ದೀರಿ? ಅದ್ರ ಬಗ್ಗೆ ಯಾರು ಚಕರ್ ಶಬ್ದ ಇರ್ತಾ ಇಲ್ಲ. ನೀವು ಬರೀ ಅಕೌಂಟ್ ಅದಾನೆ, ಕೆಂಪಗದಾನೆ, ಕರ್ಗದಾನೆ, ಬೆಳಗದಾನೆ, ಇದನ್ನ ನೀವ್ ಹೇಳ್ಕೊಂತ ಹೋದ್ರೆ ದೇಶ ಸುಧಾರಣೆ ಆಗ್ಬೇಕು. ಅಮಿತ್ ಶಾ ಅವರೇ, ಮೋದಿ ಅವರೇ, ನಾವು ದೇಶದ ಪ್ರಜೆ ಹೇಳ್ತಾ ಇದ್ದೀರಿ. ಬೇಕಾದ್ರೆ ನನ್ನ ನಂಬರ್ ಅದ, ಫೋನ್ ಮಾಡಿ ಕರ್ಕ್ರಿ, ಹೇಳ್ತಾರೆ. ನಿಮ್ಗೆ 40 ವರ್ಷದ ರಾಜಕೀಯ ಅನುಭವ ನನಗೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ? ಸರಿ ಆಗುದಿಲ್ಲ. ಪ್ರಧಾನಮಂತ್ರಿ ನಾನ್ ಕರಪ್ಟ್ ಅದಾರ, ಒಳ್ಳೆಯವರದಾರಪ್ಪ ಅಂತೇಳಿ ಎಲ್ಲರೂ ಬಾಯಲ್ಲಿ ಎದಿರಿ ನೀವು. ಆದ್ರೆ ಇಂಥವೆಲ್ಲ ಯಾಕೆ ಹೇಳ್ತಾ ಇದ್ದೀರಿ? ಚಲೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ಸಮಾಜ ಸೇವೆ ನಡೆದ, ನಿಮ್ ಬಗ್ಗೆ 2 ಮಾತಿಲ್ಲ. ಆದ್ರೆ ಇಂಥ ಕೃತಿಗಳು ಯಾಕೆ ಬರ್ತಾ ಇದ್ದಾವೆ? ನಾ ಯಾವ ಪಾರ್ಟಿಯಿಂದ ಹೇಳ್ತಾ ಇಲ್ಲ, ಯಾವ ಪಕ್ಷದ ಹೇಳ್ತಾ ಇಲ್ಲ, ಯಾವ ಜಾತೀಯವಾಗಿ ಹೇಳ್ತಾ ಇಲ್ಲ. ನಾ ಒಬ್ಬ ಭಾರತ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ. ನನಗೆ ಮನ್ಸಿಗೆ ನೋವು ಆಗ್ತಾ ಇದೆ. ಇದು ಕಂಪಲ್ಸರಿ ಮಾಡ್ರಿಪ್ಪ ಅಂತ ಹೇಳಿದ್ರೆ ಯಾಕೆ ಮಾಡ್ತೀರಿ ಹೇಳ್ತೀರಿಪ್ಪ? ಅದಕ್ಕೆ ಹೇಳ್ಬೇಡ್ರಿ, ಸರಿ ಆಗೋದಿಲ್ಲ. ಎಲ್ಲಾರು ಈ ದೇಶದ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಎಲ್ಲಾರು ಅದ್ರ ಬಗ್ಗೆ ಹೋರಾಡಾರ, ಎಲ್ಲಾರು ದೇಶದ ಮುಡುಪಾಗಿಟ್ಟಾರ, ಜೀವ ಮುಡುಪಾಗಿಟ್ಟಾರ. ಸಾವು ನೋವು ಆಗ್ಯಾವ ಎಲ್ಲ ಸಮಾಜದವ್ರದ್ದು. ಎಲ್ಲ ಹಿಂಗೆಲ್ಲ ಆಗ್ತದೆ. ನೀವೆಲ್ಲ ಇದೆಲ್ಲ ಹೇಳ್ಬೇಡ್ರಿ. ನಾನು ಕೆಟ್ಟ ಹೇಳ್ತಾ ಇದ್ದೀನಿ. ಇನ್ಮೇಲೆ ಯಾವುದು ಹಿಂಗ ಜಾತಿವಾದ ಮಾತು ಹೇಳಬೇಡ್ರಿ. ಒಂದೇ ಮಾತ್ರ ಯಾರಾಗ್ಲಿ, ಯಾವ್ದಾರ ಶ್ಲೋಕ ಆಗ್ಲಿ, ಭಗವದ್ಗೀತಾ ಆಗ್ಲಿ. ಈಗ ನಾ ಭಗವದ್ಗೀತೆ ಓದಿಲ್ರಿಪ್ಪ. ಯಾಕೆ? ನಿಮ್ಗೇನು ಗೊತ್ತಾಯ ಇದೇನು? ನಾ ಓದ್ತೀನಿಪ್ಪ. ಓದ್ತಿದ ಮೇಲೆ ಯಾಕೆ ಓದ್ತಾ ಕೇಳ್ತೀರಿ ನೀವು? ಯಾರಿಗೂ ಏನು ಕೇಳಿದ್ರೆ ಜಾತಿ ದೇಶದ ಬೇಕಾದ್ರೆ ಹೋಗ್ಬೋದು. ಇವತ್ತು ಕಲ್ಲು ಪೂಜೆ ಮಾಡ್ತೀರಪ್ಪ, ನಾ ಪೂಜೆ ಮಾಡ್ತೀನಿ, ಕಲ್ಲು ಪೂಜಾ. ನಾ ದೇವ್ರ ಗುಡಿಗೆ ಹೋಗ್ತೀನಿ, ಯಾವ್ದಾರ ಒಂದು ದರ್ಗಾಕ್ಕೆ ಹೋಗ್ತೀನಿ. ಇಲ್ಲ ಅಜ ಅಥವಾ ನಮಾಜ್ಗೆ ಹೋಗ್ತೀನಿ. ಮೌಲ್ಯ ಹೇಳ್ದ ಅಜ, ನಾ ನಮಾಜ್ಗೆ ಹೋಗ್ತೀನಿ. ಯಾವ ಮಗನ ನನಗೆ ಹೆದರಿಕೆ ಅದ? ಜಾತಿ ದೇಶ ನಮ್ದಿದು. ಹಿಂಗಾಗಿ ಇಲ್ಲಿ ಇಂಥವೆಲ್ಲ ಮಾತು ಬರ್ತಾವ. ಇಂಥವೆಲ್ಲ ಮಾತು ಅನಿಸ್ಕೋಬೇಡ್ರಿ. ಬಿಜೆಪಿ ಅವರೇ, ಯಾರೂ ಆಗ್ಲಿ, ಬಿಜೆಪಿ ಅಂತ ಇಲ್ಲ, ಯಾರೂ ಆಗ್ಲಿ, ಇದ್ರ ಬಗ್ಗೆ ಕೋಮವಾದಿ ಮಾತಾಡಿದ್ರೆ ಇಂಥವೆಲ್ಲ ಮಾತು ಬರ್ತಾವ. ಇಂಥವೆಲ್ಲ ಮಾತಾಡಕ್ ಹೋಗ್ಬೇಡ್ರಿ, ಯಾರಿಗೂ ಮಾತಾಡಕ್ ಹೋಗ್ಬೇಡ್ರಿ. ನೀವು ಅನ್ಸ್ಕೋತೀರಿ, ನಮ್ಮ ಬಾಯಿನೂ ಅನ್ನಕ್ಕೆ ಅನುಕೂಲ ಮಾಡ್ಕೊಡ್ತೀರಿ. ಯಾಕ್ರಿಪ್ಪ? ಏನ್ ಮಾಡ್ತಾ ಇದ್ದೀರಿ ನೀವು? ಬಿಜೆಪಿ ಸಂಸದರೇ, ಇಷ್ಟು ಮಂದಿ ಸಂಸದರಿ ಕರ್ನಾಟಕದಲ್ಲಿ ಎಷ್ಟು ಮಂದಿ ಸಂಸದರಿದ್ದೀರಿ? ಇದ್ರ ಮಾದಾಯಿ ಬಗ್ಗೆ ಏನ್ ಮಾಡಿದಿರಿ? ಒಬ್ಬರ ಟಕಾರ ಶಬ್ದ ಎತ್ತಿರಿ. ಇಷ್ಟು ಸಂಸದರಿ ಪ್ರಧಾನಮಂತ್ರಿಗೆ ಹೇಳಿ ಒಂದ್ ಸ್ವಲ್ಪ ನೀರು ತರ್ತೀರಿ. ಅಭಿವೃದ್ಧಿ ಕಳಪೆ ಕಾಮಗಾರಿ ನಡೆದಾವ್. ಈಗ ಒಂದ್ ನಡೆದಿದ್ದ ಕಾಮಗಾರಿ, ಚರಂಡಿದ ಕಾಮಗಾರಿ ಮತ್ತೆ 6 ತಿಂಗಳಿಗೆ ಅದೇ ಜಾಗದಲ್ಲಿ ಅಗಿತಾ ಇದ್ದಾರೆ. ಇದ್ರದ್ದೇನು? ಅದ್ರ ಬಜೆಟ್ ಏನು? ಅದರ ಖರ್ಚು ವೆಚ್ಚ ಏನು? ಗುತ್ತಿಗೆದಾರರಿಗೆ ಯಾಕೆ ಗುತ್ತಿಗೆದಾರವ ಕೇಳೋರ್ರೆ ಹೇಳೋರಿಲ್ಲ. ಯಾಕಂದ್ರೆ ನಿಮ್ಗೆ ಏನು ಚಿಕ್ಕಿರ್ಬೇಕದ, ಸುಮ್ ಕೂತೀರಿ ನೀವು.
ಒಂದ್ 20 ಉದಾಹರಣೆ ತೋರಿಸ್ತೀನಿ ಹುಬ್ಳಿ ಹೇಳಿ. ಚರಂಡಿ ಅದನ್ನ 6 ತಿಂಗಳು ಚರಂಡಿ ಮಾಡಿದ್ದು ಮತ್ತಲ್ಲಿ ಅಗಿತಾ ಇದ್ದಾರೆ, ಮತ್ತೆ ಚರಂಡಿ ಕಾಮಗಾರಿ ನಡೀತಾ ಇದ್ದಾವೆ. ಏನ್ ಹೇಳೋರಿಲ್ಲ ಕೇಳೋರಿಲ್ಲ. ಇದನ್ನು ಚಕಾರಿ ಶಬ್ದ ಎತ್ತೋದು ಬಿಟ್ಟು ಅಭಿವೃದ್ಧಿ ಮಾಡೋದು ಬಿಟ್ಟು ಇವೆಲ್ಲ ಇಂಥವೆಲ್ಲ ಕೋಮ ಈ ತರ ಮಾತಾಡ್ತಾ ಇದ್ದೀರಿ ರಾಜಕೀಯ ಮಂದಿಗೆ. ಯಾಕ್ರಿಪ್ಪ ಮಾತಾಡಬೇಡ್ರಿ. ಇನ್ಮೇಲೆ ಹಿಂಗೆಲ್ಲ ಮಾತಾಡಿದ್ರೆ ಜಿಲ್ಲೆಯಾದಂತ ಪ್ರತಿಭಟನೆ ಮಾಡಲಾಗುವುದು. ನಾವು ಉತ್ತರ ಕರ್ನಾಟಕದ ದುರಿಣಿದ್ದೀನಿ. ರಾಮದುರ್ಗ, ಕಡ್ಕೋ, ಚಂದರ್ಗಿ, ಕೊಣ್ಣೂರ್, ಗೋಕಾಕ್, ಬೈಲೊಂಗಲ್ ಇಲ್ಲೆಲ್ಲ ಸಂಘಟನೆ ಅದನಂತ ಎಲ್ಲ ಮಂದಿ ಕರೆಸಿ ನಾವು ಕೂತಿ ಪ್ರತಿಭಟನೆ ಮಾಡ್ತೀನಿ ಜಿಲ್ಲಾ ಲೆವೆಲ್ ಅಲ್ಲಿ. ಬೇಡ, ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡ್ರಿ. ಯಾರು ಇನ್ಬ್ಯಾಕ್ ಚಕಾರ ಶಬ್ದ ಮಾಡ್ರಿ. ಮಾಧ್ಯಮ ಪೇಪರ್ದಲ್ಲಿ ಯಾವ ಸುದ್ದಿ ಬರಬಾರ್ದು. ಇಷ್ಟ ಹೇಳಿ ನನ್ನ ಒಂದು ಅನಿಸಿಕೆ ಮಾಡ್ತೀನಿ. ನಮಸ್ಕಾರ. अल्ताज पार्टी हॉल, केशापुर सर्कल, हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।